ಗಂಟೆಗೆ ಕಾಯ್ಕೊಂಡು ಅಲ್ಲಷ್ಟಾಗಿತ್ತು ಅಷ್ಟೇ. ಎಷ್ಟು ಹೊತ್ತಿದ್ರು ದಾರಿ ಮತ್ತು 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 ದೂರ ದೂರ ಆದಾಗಿತ್ತಲ್ಲ. ಹಾಯ್ ನಮಸ್ಕಾರ, ನಾನ್ ಮರ್ರೆ AK ಶೆಟ್ಟಿ ನೋಡೋರ. ಇವತ್ತು ಶಿರ್ಸಿ ಮಾರಿಕಾಂಬಾ ಜಾತ್ರೆಗೆ ಹೋಗ್ತಾ ಇದ್ದೆ. ಒಂದು 5 ವರ್ಷದ ಹಿಂದೆ ಹೋದ್ ನೆನಪು. ಆ ಟೈಮಲ್ಲಿ ಟ್ರೈನಲ್ಲಿ ಹೋಗಿ ಅಲ್ಲಿಯವರಿಗೆ ಹೋಗಿ ದೇವಸ್ಥಾನದವರಿಗೆ ಹೋಗಿ ವಾಪಸ್ ಬಂದದ್ದು. ದೇವಸ್ಥಾನ ಒಂದು ಒಳಗೆ ಹೋಗಿಲ್ಲ, ಎಂತಕ್ಕಂದ್ರೆ ಆವತ್ತು ಜಾತ್ರೆ ಲಾಸ್ಟ್ ದಿನ. ಸೊ ಇವತ್ತು ಹಬ್ಬದ ದಿನ ಹೊಯ್ಕಂದಳಿ ಎಣಿಸ್ಕೊಂಡಿದ್ದೆ. ಬಹುಶಃ ಮಾರ್ಚ್ 3-4 ತನಕ ಈ ಹಬ್ಬ ಇತ್ತು ಅನ್ಸುತ್ತೆ. ಸೊ ಇವತ್ತು ಹೊರಟಿದೆ. ಸೊ ಇದ್ರದ್ದು ಕಂಪ್ಲೀಟ್ ವ್ಲಾಗ್ ನನ್ನ AK ಶೆಟ್ಟಿ ನೋಡೋ ವ್ಲಾಗಲ್ಲಿ ಹಾಕ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಬಂದಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನೀವೆಲ್ಲ ಶಿರ್ಸಿ ಹಬ್ಬಕ್ಕೆ ಹೋಯ್ರಿಯಾ ಕಮೆಂಟ್ ಮಾಡಿ. ಉತ್ತರ ಕನ್ನಡ ಜಿಲ್ಲೆಯ ಸುಂದರ ಪಟ್ಟಣವಾದ ಸಿರ್ಸಿಯ ಅಧಿದೇವತೆ ಎಂದೇ ಪ್ರಸಿದ್ಧಿಯಾಗಿರುವ ಮಾರಿಕಾಂಬ ಅಮ್ಮನನ್ನು ಶಕ್ತಿಯ ಪರಮರೂಪ. ಮಾರಿ ಅಂದ್ರೆ ರೋಗ, ಅಪಾಯ, ಅನಾಹುತಗಳನ್ನು ಸೂಚಿಸ್ತದೆ. ಅಂಬ ಅಂದ್ರೆ ತಾಯಿ, ಅಂದ್ರೆ ಜನರನ್ನು ರೋಗ ಬಾಧೆಗಳಿಂದ ಕಾಪಾಡುವ ದೈವಿ ತಾಯಿ ಎಂಬ ಅರ್ಥದಲ್ಲಿ ಮಾರಿಕಾಂಬ ಎಂಬ ಹೆಸರು ಬಂದಿದೆ. ಪುರಾಣ ಮತ್ತು ಪ್ರಸಂಗ ಮತ್ತು ಜನಪ್ರಚಾರದ ಪ್ರಕಾರ ಹಲವಾರು ಶತಮಾನಗಳ ಹಿಂದೆ ಸಿರ್ಸಿ ಪ್ರದೇಶದಲ್ಲಿ ಮಹಾಮಾರಿ ಮತ್ತು ಅನಾಹುತಗಳು ಹೆಚ್ಚಾದವು. ಗ್ರಾಮಸ್ಥರು ಭಯಭೀತರಾಗಿದ್ರು. ಆ ಸಮಯದಲ್ಲಿ ಭಕ್ತರು ತಾಯಿಗೆ ಶರಣಾಗಿದ್ರು. ಅವರ ಭಕ್ತಿಗೆ ತೃಪ್ತಗೊಂಡ ದೇವಿ ದುರ್ಗೆಯ ಅವತಾರವಾಗಿ ಮಾರಿಕಾಂಬ ರೂಪದಲ್ಲಿ ಪ್ರತ್ಯಕ್ಷವಾಗಿ ಗ್ರಾಮವನ್ನು ರೋಗಗಳಿಂದ ಮುಕ್ತಿಗೊಳಿಸಿದಳು ಎಂದು ಹೇಳಲಾಗ್ತದೆ. ಆ ದಿನದಿಂದಲೇ ಮಾರಿಕಾಂಬ ಅಮ್ಮನನ್ನು ಸಿರ್ಸಿಯ ರಕ್ಷಕ ದೇವತೆ ಎಂದು ಆರಾಧಿಸಲಾಗ್ತಿದೆ. ಇನ್ನೊಂದು ಕತೆ ಪ್ರಕಾರ ದೇವಸ್ಥಾನದ ಮೂರ್ತಿಯನ್ನು ಮೊದಲು ಬೇರೆ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು. ನಂತರ ದೈವದ ಸೂಚನೆಯಂತೆ ಅದನ್ನು ಇಂದಿನ ಸ್ಥಳಕ್ಕೆ ತರಲಾಗಿತ್ತು. ಅಲ್ಲಿಂದಲೇ ಸಿರ್ಸಿ ನಗರಕ್ಕೆ ವಿಶೇಷ ಕೃಪೆ ದೊರಕಿತು ಎಂದು ನಂಬಿಕೆ. ದೇವಾಲಯದ ವೈಭವ. ಮಂದಿರದ ಗರ್ಭಗುಡಿಯಲ್ಲಿ ಸ್ಥಾಪಿತವಾಗಿರುವ ಅಮ್ಮನ ಮೂರ್ತಿ ಅತ್ಯಂತ ಭವ್ಯ. ಸುಮಾರು 7 ಅಡಿ ಎತ್ತರದ ಮೂರ್ತಿ, ತೇಜಸ್ಸು ತುಂಬಿದ ಮುಖ, ಕಿರೀಟ ಹಾಗೂ ಆಯುಧಗಳೊಂದಿಗೆ ಶಕ್ತಿಯ ಸಂಕೇತವಾಗಿ ಕಾಣುತ್ತದೆ. ದೇವಿಯ ಕಣ್ಣುಗಳಲ್ಲಿ ಕಾಣುವ ಗಂಭೀರತೆ ಮತ್ತು ಕರುಣೆ ಭಕ್ತರಲ್ಲಿ ಭಯಭಕ್ತಿಯನ್ನ ಉಂಟು ಮಾಡ್ತದೆ. ಮಂದಿರದ ವಾಸ್ತುಶೈಲಿ ದಕ್ಷಿಣ ಭಾರತೀಯ ಶೈಲಿಯನ್ನ ಪ್ರತಿಬಿಂಬಿಸ್ತದೆ. ವರ್ಷ ಪೂರ್ತಿ ನಿತ್ಯ ಪೂಜೆ, ವಿಶೇಷ ಹಬ್ಬಗಳು ಹಾಗೂ ವ್ರತಗಳು ಇಲ್ಲಿ ನಡೀತದೆ. ಮಾರಿಕಾಂಬ ಜಾತ್ರೆ ಭಕ್ತಿಯ ಮಹಾಸಾಗರ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಮಾರಿಕಾಂಬ ಜಾತ್ರೆ ಕರ್ನಾಟಕದ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದು. ಲಕ್ಷಾಂತರ ಭಕ್ತರು ದೇಶ ವಿದೇಶಗಳಿಂದ ಬಂದು ಅಮ್ಮನ ದರ್ಶನ ಪಡಿತಾರೆ. ರಥೋತ್ಸವ, ವಿಶೇಷ ಅಲಂಕಾರ, ಭಜನೆ, ಯಕ್ಷಗಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾತ್ರೆಯ ಮುಖ್ಯ ಆಕರ್ಷಣೆಗಳು. ಜಾತ್ರೆಯ ಸಂದರ್ಭದಲ್ಲಿ ಅಮ್ಮನಿಗೆ ವಿಶೇಷ ಅಲಂಕಾರ ಮಾಡಿ ಭಕ್ತರಿಗೆ ದರ್ಶನ ನೀಡಲಾಗ್ತದೆ. ಅನೇಕರು ಹರಕೆ ತೀರಿಸಲು ನಡೆದು ಬಂದು ದರ್ಶನ ಪಡಿತಾರೆ. ಭಕ್ತರ ನಂಬಿಕೆ ಏನಂದ್ರೆ, ಮಾರಿಕಾಂಬ ಅಮ್ಮನಿಗೆ ಮನಸಾರೆ ಬೇಡಿಕೊಂಡರೆ ಕಷ್ಟಗಳು ದೂರವಾಗಿ ಕುಟುಂಬಕ್ಕೆ ಶಾಂತಿ ಮತ್ತು ನೆಮ್ಮದಿ ದೊರಕುತ್ತದೆ. ಭಕ್ತಿ ಮತ್ತು ನಂಬಿಕೆ. ಮಾರಿಕಾಂಬ ಅಮ್ಮನು ಸತ್ಯ ಮತ್ತು ನ್ಯಾಯದ ಸಂಕೇತ. ಅನ್ಯಾಯ ಮಾಡುವವರಿಗೆ ಶಿಕ್ಷೆ, ಸತ್ಯನಿಷ್ಠರಿಗೆ ರಕ್ಷೆ ಎಂಬ ಭಾವನೆ ಜನರಲ್ಲಿ ಗಟ್ಟಿಯಾಗಿದೆ. ಅಮ್ಮನ ದರ್ಶನ ಪಡೆದ್ರೆ ಮನಸ್ಸಿಗೆ ಶಾಂತಿ, ಧೈರ್ಯ ಮತ್ತು ಹೊಸ ಆಶಾಭಾವನೆ ದೊರಕುತ್ತದೆ ಎಂಬುದು ಭಕ್ತರ ಅನುಭವ. ಇಂದು ಕೂಡ ಸಿರ್ಸಿ ನಗರದಲ್ಲಿ ಯಾವುದೇ ಶುಭ ಕಾರ್ಯ ಆರಂಭಿಸುವ ಮೊದಲು ಮಾರಿಕಾಂಬ ಅಮ್ಮನ ಆಶೀರ್ವಾದ ಪಡೆಯುವುದು ಸಂಪ್ರದಾಯವಾಗಿದೆ. ಮಾರಿಕಾಂಬ ಅಮ್ಮನು ಕೇವಲ ದೇವತೆಯಲ್ಲ, ಸಿರ್ಸಿಯ ಜನರ ಜೀವನದ ಭಾಗ, ಭಕ್ತಿ, ಶಕ್ತಿ ಮತ್ತು ರಕ್ಷಣೆಯ ಪ್ರತಿರೂಪ. ಹಾಯ್, ಹಲೋ, ನಮಸ್ತೆ. ನಿನ್ನೆ ಶಿರ್ಸಿಗೆ ಹೋಗಿ ಬಂದನಿಗೆ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ, ಅಂದರೆ ವ್ಲಾಗನ್ನು ಎಂಡ್ ಮಾಡೋಕ್ಕಾಗಿಲ್ಲ. ಕಾರಣ ಅಂತಂದರೆ ಸಿಕ್ಕಾಪಟ್ಟೆ ಸಾಕಾಯಿತು. ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಒಂದು ಮಾತು ಹೇಳ್ತೆ, ಆ ಶಿರ್ಸಿ ಮಾರಿಕಾಂಬನ ಹತ್ತಿರದಲ್ಲಿ ಹೊಯ್ಕೊಂಡ ಕಾಂಬುದಿತ್ತಲ್ಲ, ಅದೇನೋ ಒಂದು ರೀತಿ ಮನಸ್ಸಿಗೆ ಆನಂದ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂಥ ಲೈಟಿಂಗ್ಸ್ಗಳು, ಒಂದಿಷ್ಟು ಜನರ ರಾಶಿ, ಆ ಫೀಲನ್ನು ಹೇಳೋಕ್ಕಾಗ್ತಿಲ್ಲ. ಭಾರಿ ಖುಷಿ ಆಯ್ತು ಮನಸ್ಸಿಗೆ ಅಷ್ಟೇ. ಸೊ ನಾ ಹೇಳಿದ್ನಲ್ಲ ನಿಮಗೆ, ಒಂದು 5-6 ವರ್ಷದ ಹಿಂದೆ ನಾನು ಹೋದಲ್ಲ ದೇವಿನ ಕಾಮಕ ಎಲ್ಲ ಜಾತ್ರೆ ಟೈಮಲ್ಲಿ ಹೋದ, ಲಾಸ್ಟ್ ದಿನ ಹೋದ. ಜಾತ್ರೆ ದಿನನೇ ಹೊಯ್ಕಂದಳಿ ಎಣಿಸ್ಕೊಂಡು ಹೊರಟಿದ್ದಿದ್ದೆ. ಮನ್ಸಿಗೆ ಭಾರಿ ಖುಷಿ ಆಯಿತು.
ನೀವೆಲ್ಲರೂ ಕೂಡ ಶಿರ್ಸಿ ಮಾರಿಕಾಂಬನ ದರ್ಶನ ಮಾಡಿದ್ದೆ ಅಂತ ತಿಳ್ಕೊಂತೆ ಹತ್ತಿರದಲ್ಲಿರೋ. ಸೊ ಯಾರೆಲ್ಲ ಹೋಗಿದ್ರಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಕಾಂಬ ಮುಂದೆ ಯಾವ ದೇವಸ್ಥಾನನೋ ಇಲ್ಲ ಇಲ್ಲಿ ಹತ್ತಿರದಲ್ಲಿರುವಂಥ ಒಂದಿಷ್ಟು ಸ್ಥಳಗಳು ಗೊತ್ತಿಲ್ಲ. ಶಿರ್ಸಿ ಮಾರಿಕಾಂಬ ದೇವಸ್ಥಾನ ಮನಸ್ಸಿಗೆ ತುಂಬ ಹಿಡಿಸ್ತು. ಮತ್ತೆ ಸಿಗ್ತೇನೆ ಮುಂದಿನ ವ್ಲಾಗ್ನಲ್ಲಿ. ಬಾಯ್.